ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾಕೋ ಗಂಟ್ಲು ಗೊಸಗೊಸ ಅಂತಿತ್ತು, ಒಂಥರ ಕಫ ಕಫ ಅನ್ನಿಸ್ತಿತ್ತು ಅಂತ ಒಂದು ಕಷಾಯ ಮಾಡ್ಕೋತಾ ಇದ್ದೀನಿ. ನಿಮಗೂ ಅದನ್ನೇ ತೋರಿಸೋಣ ಅಂತ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಒಂದು ಸ್ವಲ್ಪ ಒಂದು ಇಂಚು ಶುಂಠಿ, ಒಂದಿಷ್ಟು ಪುದೀನ, ಒಂದು 4 ಕಾಳು ಮೆಣಸು, ಒಂದು ಲೋಟ ನೀರು ಹಾಕಿಬಿಟ್ಟು ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ಅದೊಂದು 1/4 ಲೋಟ ಆಗೋ ತನಕ ಚೆನ್ನಾಗಿ ಕುದಿಸ್ಬೇಕು. ಅದನ್ನು ಕುದಿಸಿದ ಮೇಲೆ ಅದನ್ನು ಬಗ್ಗಿಸ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣು, ಉಪ್ಪಾರ ಹಾಕ್ಕೋಬೋದು, ಇಲ್ಲ ಜೇನುತುಪ್ಪನಾರ ಹಾಕ್ಕೋಬೋದು. ಹಾಕ್ಕೊಂಡು ದಿನಕ್ಕೊಂದು 2-3 ಸಲ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಕಡಿಮೆ ಆಗೋ ತನಕ ದಿನಕ್ಕೊಂದೆರಡು ಸಲದಂಗೆ ತೊಗೋಬೇಕು. ಅದನ್ನು ತುಂಬ ಸ್ಟಾರ್ಟಿಂಗ್ ಅರ್ಲಿ ಸ್ಟೇಜಲ್ಲಿ ಇದ್ದಾಗ ಇದನ್ನು ತೊಗೊಂಡು ಮಾಡಿಕೊಂಡ್ರೆ ನಿಮಗೆ ರಿಲೀಫ್ ಸಿಗುತ್ತೆ. ಬರೀ ಶುಂಠಿನ ಅದಕ್ಕೆ ಮಾತ್ರ ಉಪಯೋಗಿಸ್ತೀವಿ ಅಂತ ಅಂದ್ಕೋಬೇಡಿ. ಅಜೀರ್ಣ ಆದಾಗ, ಅಸಿಡಿಟಿ ಆದಾಗ ಊಟಕ್ಕೆ ಮುಂಚೆ ಒಂದು ಶುಂಠಿ, ಒಂದು ಇಂಚು ಶುಂಠಿ, ಒಂದು 4 ಕಾಳು ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ, ಊಟಕ್ಕೆ 5 ನಿಮಿಷ ಮುಂಚೆ ಚೆನ್ನಾಗಿ ಅಗ್ದು ಅದ್ರ ರಸ ಕುಡಿದ್ಬಿಟ್ಟು ಆಮೇಲೆ ಅದನ್ನು ನುಂಗ್ಕೊಳ್ಳಿ. ಆಮೇಲೆ ಏನು ಒಳ್ಳೆಯದೇ, ಅದು ಫೈಬರ್ ಇರೋದ್ರಿಂದ ಮೋಷನ್ಗೆಲ್ಲ ಹೆಲ್ಪ್ ಆಗುತ್ತೆ. ಅದು 5 ನಿಮಿಷ ಬಿಟ್ಟು ಊಟ ಮಾಡಿದ್ರೆ 1-2-3 ದಿನ ನಿಮ್ಮ ಅಸಿಡಿಟಿ, ಅಜೀರ್ಣ ಕಡಿಮೆ ಆಗೋ ತನಕ ಇದನ್ನೇ ಫಾಲೋ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಮಾತ್ರ ಈ ಶುಂಠಿಯಿಂದ ಹ್ಯುಮಿನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತಾರೆ. ಆಮೇಲೆ ಡೈಜೆಷನ್ಗೆ ಒಳ್ಳೆಯದಿದು. ವಾಕರ್ಗೆ ವಾಂತಿ ಆದಾಗಲೂ ಕೂಡ ಇದನ್ನು ಅಗದು ರಸ ಕುಡಿಸ್ತಿದ್ರು ಮೊದಲು. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ಕೊಲೆಸ್ಟ್ರಾಲು, BP ಎಲ್ಲದಕ್ಕೂ ಒಳ್ಳೆಯದು ಇದು ಶುಂಠಿ ಅಂತ ಹೇಳ್ತಾರೆ. ಇನ್ನೂ ಕಡಿಮೆ ಆಗಿಲ್ಲ ನೋಡಿ, ಇನ್ನೊಂದು 5 ನಿಮಿಷ ಕೂತ್ಕೊಳ್ಳೋದು. ಇನ್ನೊಂದು 5 ನಿಮಿಷ, ಇನ್ನೊಂಚೂರು ಕಡಿಮೆ ಆಗಬೇಕು. ಮಧ್ಯಾಹ್ನ ಮಜ್ಜಿಗೆಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಜಜ್ಜಿಬಿಟ್ಟು ಮುಂಚಿನ ಕಾಲದಲ್ಲಿ ಊಟ ಆದಮೇಲೆ ಒಂದು ಲೋಟ ಮಜ್ಜಿಗೆ ಕುಡಿಯೋರು, ಜೀರಿಗೆ ಪುಡಿ ಎಲ್ಲ ಹಾಕ್ಕೊಂಡು. ಅದೆಲ್ಲ ಎಷ್ಟು ಒಳ್ಳೆಯದು ಡೈಜೆಷನ್ಗೆ, ತುಂಬ ಒಳ್ಳೆಯದು. ಅದೆಲ್ಲ ನಾವು ಬಿಟ್ಟಿದ್ದೀವಿ ಇವಾಗ. ಅದೆಲ್ಲ ಮಾಡ್ಕೋಬೇಕು, ತುಂಬ ಒಳ್ಳೆಯದು. ಶುಂಠಿ ಟೀ ಮಾಡ್ಕೊಳ್ತಾರೆ, ಅದು ಎಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಶುಂಠಿ ಟೀ ಕೂಡ. ನಾರ್ತ್ ಕರ್ನಾಟಕದಲ್ಲೆಲ್ಲ ಶುಂಠಿ ಟೀ ಮಾಡ್ಕೊಂಡು ಕುಡಿತಾರೆ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಆಮೇಲೆ ಚಟ್ನಿ ಟೀ ಮಾಡ್ಕೊಳ್ಳುವಾಗ ಒಂದಿಷ್ಟು ಶುಂಠಿ ಹಾಕ್ಕೊಳ್ಳೋದು, ಅದೆಲ್ಲ ತುಂಬ ಒಳ್ಳೆಯದು. ಇವೆಲ್ಲ ಅಜ್ಜಿ ಕಾಲದ ಮನೆ ಮುದ್ದುಗಳು ನೋಡಿ ಇವು. ಎಲ್ಲನೂ ನೋಡಿ, ಮನೇಲಿರೋ ವಸ್ತುಗಳಲ್ಲೇ ಎಲ್ಲನೂ ಉಪಯೋಗದಲ್ಲಿ ಅವ್ರ ಕಾಯಿಲೆಗಳು ಹುಷಾರು ಮಾಡ್ಕೊಂಬಿಡ್ತಾಯಿದ್ರು. ಈಗ ನೋಡಿ, ಅದಕ್ಕೆ 1/4 ಲೋಟದಷ್ಟು ಹಿಂಗಿದೆ, ಬಗ್ಗಿಸ್ಕೊಂಡೆ ಇವಾಗ. ಈಗ ನೋಡಿ, ಅದಕ್ಕೆ ಜೇನುತುಪ್ಪ, ನಿಂಬೆಹಣ್ಣು 2 ಇಟ್ಕೊಂಡಿದ್ದೀನಿ ಹಾಕ್ಕೊಳ್ಳೋಕ್ಕೋಸ್ಕರ. ನೋಡಿ, ಮಜ್ಜಿಗೆಗೆ ಅಂತ ಹೇಳ್ಬಿಟ್ಟು ಒಂಚೂರು ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ ಊಟ ಆದಮೇಲೆ ಕುಡಿಯೋಕ್ಕೆ ಅಂತ. ಆಮೇಲೆ ಇದು ಮಧ್ಯಾಹ್ನ ಉಪ್ಪು ಇದನ್ನು ಹಾಕ್ಕೊಳ್ಳೋಣ ಅಂತ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ತೋರಿಸ್ದಂಗೂ ಆಯಿತು, ನನಗೆ ಮಾಡ್ಕೊಂಡಂಗೂ ಆಯಿತು ಅಂತ ಅಂದ್ಬಿಟ್ಟು ಅಷ್ಟೇ. ನೋಡಿ, ಈ ಥರ ಅಸಿಡಿಟಿ ಆದಾಗ ಉಪಯೋಗಿಸ್ಕೊಳ್ಳೋಕೆ ಬರುತ್ತಿದು. ಓಕೆ, ಥ್ಯಾಂಕ್ ಯು.